ಇವತ್ತು 4 ಜನ ರೈತರುಗಳಿಗೆ, ಸಾಕಷ್ಟು ಜನ ರೈತರುಗಳಿಗೆ ಸೊ ಆರ್ಗಾನಿಕ್ ಫಾರ್ಮಿಂಗ್ ಅಂದ್ರೆ ಏನು, ಸೊ ಆರ್ಗಾನಿಕ್ ಫಾರ್ಮಿಂಗ್ ನ ಯಾಕೆ ಮಾಡ್ಬೇಕು, ಸೊ ನೋಡ್ರಿ ಎಷ್ಟು ಒಳ್ಳೆ ಕೆಲಸ ಇದು. 100% ಸ್ನೇಹಿತರೆ, ಇವತ್ತು ನಾವು ದುಡ್ಡಿಗೋಸ್ಕರ ಮಾಡ್ತಾ ಇರಬಹುದು. 100% ಇವತ್ತು ಯಾರು ಕೂಡ ಇಲ್ಲಿ ನೆಟ್ಸ್ ಆಫ್ ಒಳಗಡೆ ಫ್ರೀ ಆಗಿ ಕೆಲಸ ಮಾಡ್ತಾ ಇಲ್ಲ. ಬಟ್ ಇದ್ರ ಕೆಲಸ ಜೊತೆಗೆ ಒಂದು ಸ್ವಾರ್ಥದ ಜೊತೆಗೆ ಇಡೀ ಸಮಾಜನ ಒಂದು ಬದಲಾವಣೆ ಮಾಡುವಂತ ಕಾರ್ಯಕ್ರಮ. ಸೊ ರೈತರಿಗೆ ಮಾರ್ಗದರ್ಶನವನ್ನು ಕೊಡುವಂತ ಒಂದು ಅವಕಾಶ ನಮ್ದಾಗಿದೆ ಸ್ನೇಹಿತರೆ. ಈ ತರ ಕಾರ್ಯಕ್ರಮಗಳನ್ನು ಕೂಡ ನಾವು ಮಾಡಿದೀವಿ. ಅದೇ ರೀತಿ ಹೆಲ್ತ್ ಕೇರ್, ನಿಜವಾಗ್ಲೂ ಇವತ್ತಿನ ದಿನ ಹೆಲ್ತ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿಮ್ಗೆ ಗೊತ್ತಿದೆ. ಕಳೆದ ಒಂದು ವಾರ 15 ದಿನದಿಂದ ಟಿವಿಲಿ ಆಲ್ರೆಡಿ ಬರ್ತಾ ಇದೆ ಹಾರ್ಟ್ ಡಿಸೀಸ್. 20 ದಿನಕ್ಕೆ ಅಷ್ಟು ಜನ ಸತ್ತೋದ್ರು, 1 ತಿಂಗಳಿಗೆ ಇಷ್ಟು ಜನ ಸತ್ತೋದ್ರು. ನೋಡಿ ಸ್ನೇಹಿತರೆ, ಎಷ್ಟೇ ದುಡ್ಡಿರ್ಲಿ, ಏನೇ ಅದ್ ಮಾಡ್ಲಿ, ಕೊನೆ ಕೌಂಟ್ ಆಗೋದೇನು ನಮ್ಮ ಆರೋಗ್ಯ. ಸೊ ಇವತ್ತು ನಮ್ಮ ಆರೋಗ್ಯನ ಚೆನ್ನಾಗಿ ಇಟ್ಕೋಬೇಕು, ನಮ್ಮ ಸುತ್ತಮುತ್ತಲಿನ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು ಅಂತ ನಮ್ಮಲ್ಲಿ ಹೆಲ್ತ್ ಪ್ರಾಡಕ್ಟ್ ಇದೆ. ಅದೇ ರೀತಿ ನಾವು ಯೂಸ್ ಮಾಡುವಂತ ಪರ್ಸನಲ್ ಕೇರ್ ಪ್ರಾಡಕ್ಟ್ ಗಳು ಕೂಡ ಇವತ್ತು ಆಲ್ಮೋಸ್ಟ್ ಹೊರಗಡೆ ಇವತ್ತು ಕೆಮಿಕಲ್ ಪ್ರಾಡಕ್ಟ್ ಇದೆ. ಅದೆಲ್ಲದೂ ಕೂಡ ನಮ್ ಕೆಮಿಕಲ್ ಫ್ರೀ ಆಗ್ಲಿಕ್ಕೆ ಸೊ ನಮ್ಮ ಹತ್ರ ಎಲ್ಲಾ ರೀತಿ ಪ್ರಾಡಕ್ಟ್ ಗಳು, ಕಾಸ್ಮೆಟಿಕ್ಸ್, ಅದೇ ರೀತಿ ಹೇರಿಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳು ಕೂಡ ಇದೆ, ಮನೆಗೆ ಸಂಬಂಧಪಟ್ಟಂತ ಪ್ರಾಡಕ್ಟ್ ಗಳಿದಾವೆ. ಅದೇ ರೀತಿ ನಮ್ಮ ಹೆಣ್ಮಕ್ಳು ಇವತ್ತು ತುಂಬಾ ಅವರಿಗೆ PCOD ಪ್ರಾಬ್ಲಮ್, ಮೈಗ್ರೇನ್ ಪ್ರಾಬ್ಲಮ್, ಸೊ ಇದೆಲ್ಲ ಆಗ್ತಾ ಇರೋದು, ಹಾರ್ಮೋನ್ ಇಲ್ಬನ್ಸ್, ಥೈರಾಯ್ಡ್ ಪ್ರಾಬ್ಲಮ್, ಇದೆಲ್ಲ ಬರ್ತಾ ಇರೋದು ಅವ್ರು ಯೂಸ್ ಮಾಡ್ತಾ ಇರೋಂತ ಕಾಸ್ಮೆಟಿಕ್ಸ್. ಸೊ ಅದಕ್ಕೆ ಸೊಲ್ಯೂಷನ್ ಆಗಿ ಕೆಮಿಕಲ್ ಫ್ರೀ ಕಾಸ್ಮೆಟಿಕ್ಸ್ ಗಳು ನಮ್ಮ ಹತ್ರ ಇದಾವೆ. ಸೊ ಎಸ್ ಸ್ನೇಹಿತರೆ, ಇಲ್ಲಿವರೆಗೂ ನನ್ನ ಸೆಕ್ಷನ್ ಆಗಿರುತ್ತೆ. ಇನ್ ಮುಂದೆ ಸೊ ಇಂತ ಒಂದು ಕಂಪ್ನಿ ಇಟ್ಕೊಂಡು, ಇಂತ ಒಂದು ಪ್ರಾಡಕ್ಟ್ ನ ಇಟ್ಕೊಂಡು, ಇಂತ ಒಂದು ರಿಸಲ್ಟ್ ಓರಿಯೆಂಟೆಡ್ ಪ್ರಾಡಕ್ಟ್ ನ ಇಟ್ಕೊಂಡು ಸೊ ನಾವು ಯಾವ ರೀತಿ ಇಲ್ಲಿ ಇನ್ಕಮ್ ತಗೊಬಹುದು, ಯಾವ ರೀತಿ ನಾವು ಇನ್ಕಮ್ ತಗೊಳಕ್ಕೆ ಇಲ್ಲಿ ಚಾನ್ಸ್ ಇದೆ, ಸೊ ಇನ್ಕಮ್ ಯಾವ ರೀತಿ ಕಮಿಷನ್ ಡಿಸ್ಟ್ರಿಬ್ಯೂಷನ್ ಆಗುತ್ತೆ ಅನ್ನೋದನ್ನ ನೆಕ್ಸ್ಟ್ ಸರ್ ನಿಮ್ಗೆ ತಿಳಿಸ್ಕೊಡ್ತಾರೆ. ಸೊ ಇಷ್ಟೊತ್ತು ತಾವೆಲ್ಲರೂ ಕೂಡ ಸೊ ಈ ಒಂದು ಅವಕಾಶದ ಬಗ್ಗೆ ತಿಳ್ಕೊಂಡಿದ್ದೀರಾ. ಸೊ ನಾನ್ ಹೇಳೋದೇನಪ್ಪಾ ಅಂತ ಹೇಳಿದ್ರೆ ಸ್ನೇಹಿತರೆ, ದೇವರು ಯಾರಿಗೂ ಮೋಸ ಮಾಡಲ್ಲ ಸ್ನೇಹಿತರೆ. ಇವತ್ತು ಚೆನ್ನಾಗಿ ಕಾಣ್ತಿದೆ ಅಂತ ಅನ್ಕೊಂಡಿದೀನಿ. ಎಸ್ ಸ್ನೇಹಿತರೆ, ಮತ್ತೊಮ್ಮೆ ನಿಮ್ಮೆಲ್ಲರೂ ಕೂಡ ಪ್ಲಾನ್ ಪ್ರೆಸೆಂಟೇಷನ್ ವೆಲ್ಕಮ್ ಮಾಡ್ತಾ ಇದೀನಿ. ನಾನು ಕೂಡ ತುಂಬಾ ದಿನ ಆಗಿತ್ತು ಬರ್ದಿ ಪ್ಲಾನ್ ನ ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿ. ಸೊ ಮೋಸ್ಟ್ಲಿ ಮೀಟಿಂಗ್ ಗಳಲ್ಲಿ ಮಾತ್ರ ನಾವು ಬರಿತಾ ಇರ್ತೀವಿ. ಸೊ ಅದು ಕೂಡ ಸಾಕಷ್ಟು ಸಮಯದಿಂದ ಕಡಿಮೆ ಆಗಿತ್ತು, ಯಾಕಂದ್ರೆ PPT ನಾವು ಜಾಸ್ತಿ ಯೂಸ್ ಮಾಡಿದ್ವಿ. ಬಟ್ ನಿಜವಾಗ್ಲೂ ಬರಿಬೇಕು ಸ್ನೇಹಿತರೆ, ಯಾಕಂದ್ರೆ ಒಂದ್ ಟೈಮ್ ಅಲ್ಲಿ ಪ್ಲಾನ್ ನಾನು ಪೇಜ್ ಗಟ್ಲೆ ಬರ್ದಿ ಇವತ್ತು ತುಂಬಾ ದೊಡ್ಡ ಟೀಮ್ ಕಟ್ಟಿದೀನಿ. ಅದ್ರ ರೀತಿ ನೀವು ಕೂಡ ಈ ಪ್ಲಾನ್ ನ ಪ್ರೆಸೆಂಟೇಷನ್ ಬರೆಯೋದ್ನ ಯಾವ ರೀತಿ ಇರುತ್ತೆ, ಯಾವ ರೀತಿ ನಾವು ಬರೀಬೇಕು, ಯಾವ ರೀತಿ ತಂಡಕ್ಕೆ ಅರ್ಥ ಮಾಡಿಸ್ಬೇಕು ಅಂತ ಹೇಳಿ ಸೊ ನೀಟಾಗಿ ನೀವೆಲ್ಲರೂ ಕೂಡ ಫೋಕಸ್ ನ ಮಾಡಿ. ಯಾವುದೇ ಬಿಸಿ ಕೆಲಸ ಇದ್ರು ಕೂಡ 10 ನಿಮಿಷ ನೀವ್ ಈ ಕಡೆ ಗಮನ ಇಟ್ಟು ಸ್ವಲ್ಪ ಇದನ್ನ ಅರ್ಥ ಮಾಡ್ಕೊಳ್ಳಿ. ಎಸ್ ಸ್ನೇಹಿತರೆ, ಎಲ್ಲದೂ ಓಕೆ ಸರ್. ಬಟ್ ಇವತ್ತು ಆಲ್ರೆಡಿ ನಾವು Q1 ಕ್ಲೋಸಿಂಗ್ ಅಲ್ಲಿ ದಿವಸ ಇದೆ. Q1 ಅಂದ್ರೆ ಇನ್ನೇನು 2 ರಿಂದ 3 ದಿನದ ಕ್ಲೋಸಿಂಗ್ ಅಲ್ಲಿ ಇದ್ದೀವಿ. ಸೊ ತುಂಬಾ ಇಂಪಾರ್ಟೆಂಟ್ ಆಗಿರೋ ಕ್ಲೋಸಿಂಗ್. ಸೊ ಮುಂದಿನ Q2ಗೆ ನಾವೆಲ್ಲರೂ ಕೂಡ ಪಾದಾರ್ಪಣೆ ಮಾಡ್ತಾ ಇದೀವಿ. Q2 ತುಂಬಾ ಅದ್ಭುತವಾಗಿ ರೆಡಿ ಆಗ್ತಾ ಇದೆ. ಸೊ ಅದರ ಕೆಲವೊಂದು ಗುಡ್ ನ್ಯೂಸ್ ಗಳನ್ನ ಕಂಪನಿ ಆಲ್ರೆಡಿ ನಾನು ತಿಳಿಸಿದೆ ಸ್ನೇಹಿತರೆ. ಆ Q2 ತುಂಬಾ ಅದ್ಭುತವಾಗಿ ನಡೆಯುತ್ತಾ ಮೋಸ್ಟ್ಲಿ ನಾನು ಅನ್ಕೊಂತೀನಿ ಮಿರಾಕಲ್ ಕ್ರಿಯೇಟ್ ಮಾಡುತ್ತೆ ಸ್ನೇಹಿತರೆ, ಯಾವುದೇ ಅನುಮಾನ ಇಲ್ಲ. ಯಾಕೆಂದ್ರೆ ಆಲ್ರೆಡಿ ನೆಟ್ಸ್ ರೀಸೆಟ್ ಆಗಿ ಎಲ್ಲ ತರ ಪವರ್ಫುಲ್ ಆಗಿ ಏನೇನೆಲ್ಲ ಸಮಸ್ಯೆಗಳಿತ್ತು ಎಲ್ಲದನ್ನು ಕೂಡ ರೆಡಿ ಮಾಡ್ಕೊಂಡು ಕಂಪನಿ ಒಂದು ಹೊಸ ಸ್ಟ್ರಾಟಜಿ ಒಳಗಡೆ ಇವತ್ತು Q2 ಒಳಗಡೆ ಎಂಟ್ರಿ ಆಗ್ತಾ ಇದೆ. ಮೋಸ್ಟ್ಲಿ ಇಲ್ಲಿ ಯಾರು 1.1 ಹೊಡಿಬೇಕು ಸರ್, ತಿಂಗಳಿಗೆ 1 ಲಕ್ಷ ತಗೊಬೇಕು, ತಿಂಗಳಿಗೆ 50,000 ತಗೊಬೇಕು, ತಿಂಗಳಿಗೆ 2 ಲಕ್ಷ ತಗೊಬೇಕು, ತಿಂಗಳಿಗೆ 4 ಲಕ್ಷ ತಗೊಬೇಕು ಸರ್. ನೆಟ್ ಸರ್ಫ್ ಅಲ್ಲಿ ನಾನು ಅಲ್ಟಿಮೇಟ್ ಆಗಿ ಕ್ಯಾಪ್ ಅಚೀವರ್ ಆಗ್ಲೇಬೇಕು ಅನ್ನೋಕ್ಕೆ ಕಂಪನಿ Q2 ನ ರೆಡಿ ಮಾಡ್ಕೊಡ್ತಾ ಇದೆ ಸ್ನೇಹಿತರೆ. ಆ Q2 ಅಲ್ಲಿ ಮೋಸ್ಟ್ಲಿ ಏನೇನೆಲ್ಲ 1.1 ಮಾಡ್ಬೇಕು, ಯಾರೆಲ್ಲ ಕ್ಯಾಪ್ ಮಾಡ್ಬೇಕು, ಮಿಷಿನ್ ಕ್ಯಾಪ್ ಮಾಡ್ಬೇಕು, ಅದೆಲ್ಲದೂ ಕೂಡ ಸಾಧ್ಯ. ಅಡ್ವಾನ್ಸ್ ಆಗಿ ನೆಟ್ ಸರ್ಫ್ ಗೆ ನಾವು ಥ್ಯಾಂಕ್ಸ್ ಹೇಳೋಣ ಸ್ನೇಹಿತರೆ. ಅಂತ ಒಂದು Q2 ಪ್ರಾಜೆಕ್ಟ್ ನಮಗೋಸ್ಕರ ತರ್ತಾ ಇದೆ. ಅಷ್ಟೊಂದು ಗುಡ್ ನ್ಯೂಸ್ ಗಳನ್ನ ಕಂಪನಿ ರೆಡಿ ಮಾಡಿದೆ. ಎಸ್, ಹಾಗಾದ್ರೆ ಸ್ನೇಹಿತರೆ, ಸೊ ಹಂಗಂದ್ರೆ ಬೇಸಿಕ್ ಏನಿದೆ ಸರ್, ಬೇಸಿಕ್ ಏನಿದೆ Q2 ಓಕೆ ಸರ್, 100% ನಾವೆಲ್ಲರೂ ಕೂಡ ರೆಡಿ ಇದ್ದೀವಿ. ಸೊ ಬೇರೆ ಹೆಂಗ್ ರೆಡಿ ಆಗಿದ್ರೆ ಗೊತ್ತಿಲ್ಲ, ಬಟ್ ನಾವಂತೂ ಜಬರ್ದಸ್ತ್ ರೆಡಿ ಆಗಿದೀವಿ ಅಂತ ಮೋಸ್ಟ್ಲಿ ಎಲ್ಲರೂ ಕೂಡ ಗೊತ್ತಿದೆ ಸ್ನೇಹಿತರೆ. ಬಟ್ ಪ್ರೆಸೆಂಟ್ ನಾವು ಒಂದ್ಸಲಿ ನಮ್ಮ ಪ್ಲಾನ್ ನ ಬ್ರೀಫ್ ಮಾಡೋಣ. Q2 100% ಬರುತ್ತೆ. ಸೊ ಆಲ್ಮೋಸ್ಟ್ ನಾವು Q1 ಚೆನ್ನಾಗಿ ಮಾಡ್ಬೇಕು. ಆ ಚೆನ್ನಾಗಿ ಕ್ಲೋಸಿಂಗ್ ಮಾಡಿದ್ರೆ Q2 ಚೆನ್ನಾಗಿ ಆಗುತ್ತೆ. ಎಸ್ ಸ್ನೇಹಿತರೆ, ಇವತ್ತು ನಮ್ಗೆಲ್ರೂ ಕೂಡ ಇಂಪಾರ್ಟೆಂಟ್ ಆಗಿರೋಂತ ಒಂದು ಸಿಚುಯೇಷನ್ ಅಂದ್ರೆ ಯಾರಪ್ಪ ಅಂದ್ರೆ ಇವರು. ನಾವೇನೇ ಮಾಡ್ಲಿ ಸ್ನೇಹಿತರೆ, ಹೊರಗಡೆ ಇವತ್ತು ಎಷ್ಟೋ ಕಂಪನಿಗಳು ಹುಟ್ಟಿ ಸತ್ತೋಗಿದಾವೆ. ತುಂಬಾ ಕಂಪನಿಗಳು ಇವತ್ತು ಮಾರ್ಕೆಟ್ ಅಲ್ಲಿ ಆತರ ಲಿಸ್ಟ್ ತಗೊಂಡ್ರೆ ಲಕ್ಷಾಂತರ ಕಂಪನಿಗಳು ಹುಟ್ಟಿ ಸತ್ತಿದಾವೆ ಸ್ನೇಹಿತರೆ. ಬಟ್ ಕೆಲವೇ ಕಂಪನಿಗಳು ಮಾತ್ರ ಇವತ್ತು ಆ ಹುಟ್ಟಿದವೆ, ಅವಕ್ಕೆ ಅಂತ್ಯ ಇಲ್ಲ ಸ್ನೇಹಿತರೆ. ಇವತ್ತು ನಾವು ಯಾವ್ದಾರ ಕಂಪನಿ ಕೆಲಸ ಮಾಡ್ತೀವಿ ಅಂದ್ರೆ ನಾವು ಅದಕ್ಕೆ ಹುಟ್ಟು ಇರ್ಬೇಕು, ಅದಕ್ಕೆ ಸಾವು ಇರಬಾರ್ದು ಸ್ನೇಹಿತರೆ. ಇವತ್ತು ಅಂತ ಕಂಪನಿಗಳು ಇವತ್ತು ಮಾರ್ಕೆಟ್ ಅಲ್ಲಿ ತುಂಬಾ ಇದಾವೆ. ರತನ್ ಟಾಟಾ ಅವರು ಸ್ನೇಹಿತರೆ, ಅವರ ತಂದೆಯವರು ಇಲ್ಲ, ರತನ್ ಟಾಟಾ ಅವರು ಇಲ್ಲ. ಇವತ್ತು ಆದ್ರೂ
ಆದ್ರೂ ಕೂಡ ರತ್ನ ಟಾಟಾ ಸಂಸ್ಥೆ ನಿಂತಿಲ್ಲ ಅಂದ್ರೆ ನಾವಿರ್ಲಿ ನಾವ್ ಬಿಡ್ಲಿ ನಾವಿಲ್ದಲ್ಲಿ ಇರ್ಲಿ ಆ ಸಂಸ್ಥೆ ಕಂಟಿನ್ಯೂ ಆಗ್ತಾ ಇರ್ಬೇಕು ಅಂದ್ರೆ ಸ್ನೇಹಿತರೆ ಅದಕ್ಕೆ ಮೇನ್ ಎಕ್ಸಾಂಪಲ್ ಆ ಕಂಪನಿ ಕಸ್ಟಮರ್ ನ ಚೆನ್ನಾಗಿ ನೋಡ್ಕೊಂಡಿರ್ಬೇಕು. ಮೋಸ್ಟ್ ಇಂಪಾರ್ಟೆಂಟ್. ಸರ್ ನೆಟ್ ಸರ್ಫ್ ನ ಯಾಕೆ ನಾವು ಮಾಡ್ಬೇಕು, ವಿಶೇಷವಾಗಿ ಯಾಕೆ ಮಾಡ್ಬೇಕು? ಇಲ್ಲಿ ನೆಟ್ ಸರ್ಫ್ ಕಸ್ಟಮರ್ ಗೆ ಯಾವತ್ತೂ ಕೂಡ ತೊಂದರೆ ಮಾಡಲ್ಲ ಸ್ನೇಹಿತರೆ. ಕಸ್ಟಮರ್ ಗೆ ಯಾವತ್ತೂ ಕೂಡ ಮೋಸ ಆದ ರೀತಿ ನೋಡ್ಕೊಳಲ್ಲ. ಯಾಕೆಂದ್ರೆ ಚೆನ್ನಾಗ್ ಗೊತ್ತು, ಕಸ್ಟಮರ್ ಚೆನ್ನಾಗಿದ್ರೆ ನಮ್ ಡಿಸ್ಟ್ರಿಬ್ಯೂಟರ್ ಆರಾಮಾಗಿರ್ತಾರೆ, ನಮ್ ಡಿಸ್ಟ್ರಿಬ್ಯೂಟರ್ ಖುಷಿಯಾಗಿರ್ತಾರೆ. ಒಬ್ಬ ಕಸ್ಟಮರ್ ರಿಸಲ್ಟ್ ಚೆನ್ನಾಗಿದೆ ಅಂತ ಹೇಳಿದ್ರೆ ನಮ್ಮ ರಿಟೇಲರ್ಸ್ ಗೆ, ನಮ್ಮ ಡಿಸ್ಟ್ರಿಬ್ಯೂಟರ್ ಗೆ ಮೋಸ್ಟ್ಲಿ ಕುಣಿದಾಡ್ತಾರೆ ಸ್ನೇಹಿತರೆ. ಅಷ್ಟೊಂದು ಖುಷಿ ಆಗ್ತಾರೆ. ಅದಕ್ಕೋಸ್ಕರ ಕಸ್ಟಮರ್ ಚೆನ್ನಾಗಿದ್ರೆ ನಮ್ ಜೊತೆ ಲೈಫ್ ಟೈಮ್ ನಮ್ಮ ಡಿಸ್ಟ್ರಿಬ್ಯೂಟರ್ ಇರ್ತಾರೆ ಅಂತ ಹೇಳಿ ಕಂಪನಿ ಕಸ್ಟಮರ್ ಗೋಸ್ಕರ ಇವತ್ತು ಒಳ್ಳೊಳ್ಳೆ ಪ್ರಾಡಕ್ಟ್ ನ, ಆ ಪ್ರಾಡಕ್ಟ್ ರಿಸಲ್ಟ್ ಓರಿಯೆಂಟೆಡ್ ಎಲ್ಲದೂ ಕೂಡ ಆಧರಿಸ್ತಾರೆ ಹೇಳಿದ್ದಾರೆ. ಬಟ್ ಕಸ್ಟಮರ್ ಗೆ ಬೇರೆ ಏನ್ ಕೊಡ್ತೀರಾ ಸರ್? ಸ್ನೇಹಿತರೆ ಕಂಪನಿ ಒಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ನ ಕೊಡೋದ್ರ ಜೊತೆಗೆ ಕ್ವಾಲಿಟಿ ಡಿಸ್ಕೌಂಟ್ ಕೂಡ ಕೊಡುತ್ತೆ. ಸರ್ ಎಷ್ಟು % ಡಿಸ್ಕೌಂಟ್ ನನಗೆ ಕೊಡ್ತಾ ಇದೀರಾ? ಸ್ನೇಹಿತರೆ 25% ಅಷ್ಟು ಕಂಪನಿ ಡಿಸ್ಕೌಂಟ್ ನ ಕೊಡ್ತಾ ಇದೆ. ಒಳ್ಳೊಳ್ಳೆ ಪ್ರಾಡಕ್ಟ್ ನ ಕೊಡ್ತೀರಾ, ಜೊತೆಗೆ ಡಿಸ್ಕೌಂಟ್ 25% ಸಿಗುತ್ತಾ? ಎಸ್ ಸ್ನೇಹಿತರೆ. ಅದೇ ರೀತಿ ಆ ವ್ಯಕ್ತಿಗೆ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಬಿಲ್ಲುನು ಕೂಡ ನೀವು ರೈಸ್ ಮಾಡಬಹುದು, ಜಿ ಎಸ್ ಟಿ ಬಿಲ್ ನ. ಸರ್ ಅದೇ ರೀತಿ ಆ ವ್ಯಕ್ತಿ ಏನಾದ್ರೂ ನಮ್ ಜೊತೆ ಪರ್ಮನೆಂಟ್ ಕಸ್ಟಮರ್ ಆಗಿ ಇಷ್ಟಪಟ್ರೆ ಡೆಫಿನೆಟ್ಲಿ ಕಂಪನಿ ಆ ವ್ಯಕ್ತಿಗೆ ಸ್ಪೆಷಲ್ ಆಪರ್ಚುನಿಟಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಆಟೋಶಿಪ್ ಸ್ನೇಹಿತರೆ ಇವತ್ತು ನೋಡ್ತಾ ಇರಬಹುದು, ಎಷ್ಟೋ ಕಸ್ಟಮರು 30,000 ರೂಪಾಯಿ ತಿಂಗಳಿಗೆ ಪರ್ಚೇಸ್ ಮಾಡೋ ಲೆವೆಲ್ಗೆ ಇವತ್ತು ಆಟೋಶಿಪ್ ನ ಮಾಡ್ಕೊಂತಾ ಇದಾರೆ. ಸೊ ತುಂಬಾ ಖುಷಿ ಆಗುತ್ತೆ. ಸರ್ ಹಂಗಂದ್ರೆ ಆಟೋಶಿಪ್ ನ ಯಾಕೆ ನಾವು ಫೋಕಸ್ ಮಾಡ್ಬೇಕು? ಸ್ನೇಹಿತರೆ 5 ತಿಂಗಳು ನೀವೇನಾದ್ರು ಆಟೋಶಿಪ್ ಅಲ್ಲಿ ಇದ್ರೆ ನಿಮ್ಮ 6ನೇ ತಿಂಗಳಿಗೆ ಕಂಪನಿ ನಿಮ್ಮ ಆಟೋಶಿಪ್ ನ ಫ್ರೀ ಪ್ರಾಡಕ್ಟ್ ನ ನಿಮಗೆ ಕಂಪನಿ ರೀಚ್ ಮಾಡಿಸುತ್ತೆ. ಸರ್ ಹಂಗಂದ್ರೆ 5 ತಿಂಗಳು ನಾನು 30,000 ಪ್ರಾಡಕ್ಟ್ ನ ಪರ್ಚೇಸ್ ಮಾಡಿದ್ರೆ 6ನೇ ತಿಂಗಳಿಗೆ 30,000 ಪ್ರಾಡಕ್ಟ್ ವರ್ತ್ ಫ್ರೀ ಬರುತ್ತಾ? ಎಸ್ ಬರುತ್ತೆ ಸ್ನೇಹಿತರೆ. ಸರ್ ಹಂಗಂದ್ರೆ 1,000 ಪರ್ಚೇಸ್ ಮಾಡಿದ್ರೆ 1,000 ಪರ್ಚೇಸ್ ಮಾಡಿದ್ರು 1,000 ಪ್ರಾಡಕ್ಟ್ ನ ಫ್ರೀ ಕೊಡುತ್ತೆ. ಅದಕ್ಕೆ ನೆಟ್ ಸರ್ಫ್ ಯಾವತ್ತೂ ಅಷ್ಟೇ ಸ್ನೇಹಿತರೆ, ನಿಮ್ಗೆ ಯಾವುದೇ ಒಂದು ಕಂಡೀಷನ್ ನ ತುಂಬಾ ಸ್ಟ್ರಾಂಗ್ ಆಗಿ ಇಡಕ್ ಹೋಗಲ್ಲ. ಬಟ್ ಕಂಡೀಷನ್ ಇಡಬೇಕು ಸ್ನೇಹಿತರೆ, ಅದೆಷ್ಟು ಇಡ್ಬೇಕು ಅಷ್ಟು ಇಡುತ್ತೆ. ಬಟ್ ತುಂಬಾ ಪ್ರೆಸರ್ ಅಲ್ಲಿ ಯಾವತ್ತೂ ಕೂಡ ನೆಟ್ ಸರ್ಫ್ ಕಂಡೀಷನ್ ಇಡಕ್ ಹೋಗಲ್ಲ. ಸೊ ಈ ಆಟೋ ಶಿಪ್ ಮಾಡೋದ್ರಿಂದ ಅವನಿಗೆ ಬೆನಿಫಿಟ್ 25% ಇದ್ದಿದ್ದು ಅವನೇನಾದ್ರೂ ಮನಸ್ಸು ಮಾಡಿದ್ರೆ ಇನ್ನೂ 20% ಎಕ್ಸ್ಟ್ರಾ ಡಿಸ್ಕೌಂಟ್ ಮಾಡಿ ಹತ್ರ 45% ವರ್ಗುನು ಈ ಆಟೋ ಶಿಪ್ ಇಂದ ಅವನು ಡಿಸ್ಕೌಂಟ್ ನ ಮಾಡ್ಕೊಬಹುದು. ಸೊ ಮೋಸ್ಟ್ಲಿ ಕಸ್ಟಮರ್ ಗೆ ಸ್ನೇಹಿತರೆ ಒಂದು ವಂಡರ್ಫುಲ್ ಆಗಿರೋಂತ ಬೆನಿಫಿಟ್. ಈ ಎರಡರ ಮೇಲೆ ನೀವು ತುಂಬಾ ಫೋಕಸ್ ಮಾಡಿ, ಒಂದು ಡಿಸ್ಕೌಂಟ್, ಇನ್ನೊಂದು ಬಂದಂತ ಪ್ರತಿಯೊಬ್ಬ ಕಸ್ಟಮರ್ ನಿಮ್ಮ ತಂಡದಲ್ಲಿ ಆಟೋ ಶಿಪ್ ಗೆ ರೆಡಿ ಇರಬೇಕು. ಸೊ ಎಷ್ಟು ಆಟೋ ಶಿಪ್ ಗಳು ನೀವು ಕ್ರಿಯೇಟ್ ಮಾಡಿದ್ರೆ ಸ್ವಲ್ಪ ಚಾಟ್ ಬಾಕ್ಸ್ ರಿಪ್ಲೈ ಮಾಡಿ. ಸರ್ ನನ್ನ ತಂಡದಲ್ಲಿ ಇಷ್ಟು ಜನ ಆಟೋ ಶಿಪ್ ನ ಕಂಟಿನ್ಯೂಸ್ ಆಗಿ ತಗೊಂತಾ ಇದ್ದಾರೆ. ಸರ್ ನನ್ನ ಟೀಮ್ ಅಲ್ಲಿ ನಾನು 5 ಜನ ಆಟೋ ಶಿಪ್ ನ ಮಾಡಿದೀನಿ. ಸರ್ ನನ್ನ ಟೀಮ್ ಅಲ್ಲಿ 10 ಜನ ಆಟೋ ಶಿಪ್ ನ ಮಾಡಿದೀನಿ. ಸ್ನೇಹಿತರೆ ನಿಮ್ಮ ಸಕ್ಸಸ್ ಏನಾದ್ರೂ ನಿಂತಿದೆ ಅಂದ್ರೆ ನಿಮ್ಮ ಟೀಮ್ ಅಲ್ಲಿ ಕಸ್ಟಮರ್ ಆಟೋ ಶಿಪ್ ಮೇಲೆ 100% ಇರ್ಬೇಕು. ಸೊ ಎಷ್ಟು ಜನ ಯಾರ್ಯಾರು ಹೆಂಗ್ ಮಾಡಿದ್ರ ಅಂತ ಹೇಳಿ ಸ್ವಲ್ಪ ನೀವು ಒಂದು ಚಾಟ್ ಬಾಕ್ಸ್ ರಿಪ್ಲೈ ಮಾಡಿ. ನಮ್ಮ ಲೀಡರ್ಗಳೆಲ್ಲ ಫೋಕಸ್ ಮಾಡ್ತಾ ಇದಾರೆ, ಸೊ ನಾನು ಫೋಕಸ್ ಮಾಡ್ತಿದ್ದೀನಿ. ಡೆಫಿನೆಟ್ಲಿ ಇದ್ರ ಮೇಲೆ ಇನ್ನೂ ಎಕ್ಸ್ಟ್ರಾ ಟ್ರೈನಿಂಗ್ ನಿಮಗೆ ಬೇಕಾಗುತ್ತಾ ಅಥವಾ ಇಲ್ಲ ನಮ್ಮ ಟೀಮ್ ಅಲ್ಲಿ ಎಲ್ಲರೂ ಕೂಡ ಆಲ್ರೆಡಿ ಆಟೋ ಶಿಪ್ ಮೇಲೆ ಫೋಕಸ್ ಮಾಡ್ತಾ ಇದಾರೆ ಅಂದ್ರೆ ನೋ ಪ್ರಾಬ್ಲಮ್. ಸರ್ ಹಂಗಂದ್ರೆ ಕಸ್ಟಮರ್ ಗೆ ಒಳ್ಳೊಳ್ಳೆ ಪ್ರಾಡಕ್ಟ್ ಕೊಡ್ತಾ ಇದೀರಾ. ಮುಂದೆ ಅಪ್ಕಮಿಂಗ್ ಪ್ರಾಡಕ್ಟ್ ತುಂಬಾ ಇದೆ. ಇದೇ ಜುಲೈ ತಿಂಗಳಲ್ಲಿ ತುಂಬಾ ಪ್ರಾಡಕ್ಟ್ ಲಾಂಚಿಂಗ್ ಆಗಿ ಸ್ನೇಹಿತರೆ ನಮ್ಮ ಹತ್ರ ಬರ್ತಾ ಇದಾವೆ. ಒಳ್ಳೊಳ್ಳೆ ಪ್ರಾಡಕ್ಟ್ ಹೆಲ್ತ್ ಕೇರ್ ಅಲ್ಲಿ, ಅಗ್ರಿಕಲ್ಚರ್ ಕೇರ್ ಅಲ್ಲಿ ಎಲ್ಲಾ ತರ ಪ್ರಾಡಕ್ಟ್ ಬರ್ತಾ ಇದೆ. ಆ ಪ್ರಾಡಕ್ಟ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕೂಡ ಕಂಪನಿ ತುಂಬಾ ಹೈ ಸ್ಟಾಕ್ ಅನ್ನೋ ಒಂದು ಹೆಸರು ಮೇಲೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದೆ. ಇನ್ನು ಮುಂದೆ ಪ್ರಾಡಕ್ಟ್ ಎಷ್ಟು ಚೆನ್ನಾಗಿದೆಯೋ ಅಷ್ಟೇ ಚೆನ್ನಾಗಿ ನೆಟ್ ಸರ್ಫ್ ಸರ್ವಿಸ್ ಕೊಡಕ್ಕೆ ರೆಡಿ ಆಗಿದೆ. ನಾನು ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಮೊದ್ಲೇ ನಾನು ಹೇಳ್ದೆ ಇನ್ನು ಮುಂದೆ ನೆಟ್ ಸರ್ಫ್ ಅಲ್ಲಿ 8 ಲಕ್ಷ ತಗೊಳ್ಳೋದು ಕಾಮಿಡಿ. ಇನ್ನು ಮುಂದೆ 1 ಲಕ್ಷ ನೆಟ್ ಸರ್ಫ್ ತಗೊಳ್ಳೋದು ಅಂದ್ರೂ ಅದು ಲೆಕ್ಕಕ್ಕೆ ಇರಲ್ಲ. ಸೊ ಇನ್ನು ಮುಂದಕ್ಕೆ ಮಿಷಿನ್ ಕ್ಯಾಪ್ ಅಚುವರ್ ನೆಟ್ ಸರ್ಫ್ ಅಲ್ಲಿ ತುಂಬಾ ಜನ ಸೃಷ್ಟಿ ಆಗ್ತಾರೆ. ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ನೆಟ್ ಸರ್ಫ್ ಅಲ್ಲಿ ಒಂದೇ ಒಂದು ಸಮಸ್ಯೆ ಇತ್ತು, ಪ್ರಾಡಕ್ಟ್ ಸರ್ವಿಸ್ ಡಿಮ್ಯಾಂಡ್ ತಕ್ಕನಾಗೆ ಕಷ್ಟ ಆಗ್ತಿತ್ತು ಸರ್ವಿಸ್ ಮಾಡಕ್ಕೆ. ಯಾಕಂದ್ರೆ ಅಷ್ಟೊಂದು ಡಿಮ್ಯಾಂಡ್ ಆಗ್ತಾ ಇತ್ತು. ಬಟ್ ಅಂತ ಒಂದು ಪ್ರಾಬ್ಲಮ್ ಗೆ ಪರ್ಮನೆಂಟ್ ಸೊಲ್ಯೂಷನ್ ಅಂತ ಹೇಳಿ ಕಂಪನಿ ಐ ಸ್ಟಾಕ್ ಅನ್ನೋ ಆಪ್ಷನ್ ತರ್ತಾ ಇದೆ. ಇದ್ರಿಂದ ಕಂಪನಿ ಹರ್ ನೆಟ್ ಸರ್ಫ್ ಅಂದ್ರೆ ಮನೆ ಪ್ರತಿಯೊಂದು ಹಳ್ಳಿಗೂ ನೆಟ್ ಸರ್ಫ್ ರೀಚ್ ಮಾಡ್ಬೇಕು ಅಂತ ಪ್ಲಾನ್ ಮಾಡಿದೆ ಸ್ನೇಹಿತರೆ. ಎಸ್ ಅದೇ ರೀತಿ ನಾವ್ ಈ ಕಂಪನಿ ಒಡೆ ಕಸ್ಟಮರ್ ಆಗಿ ಇರ್ಬೇಕು ಅಂದ್ರೆ ಡೆಫಿನೆಟ್ಲಿ ಈಗೇನ್ ಹೇಳಿದ್ರೆ ಇಲ್ಲಿವರೆಗ ಓಕೆ ಸ್ನೇಹಿತರೆ. ಬಟ್ ಸರ್ ಇಂತ ವರ್ಲ್ಡ್ ಕ್ಲಾಸ್ ಪ್ರಾಡಕ್ಟ್ ನ, ಇಂತ ಬ್ಯೂಟಿಫುಲ್ ಪ್ರಾಡಕ್ಟ್ ನ ನಾನ್ ಯಾಕೆ ಪ್ರಮೋಟ್ ಮಾಡಬಾರ್ದು? ಇವತ್ತು ಕೆಟ್ಟ ಪ್ರಾಡಕ್ಟ್ ಇವತ್ತು ಹೊರಗಡೆ ಪ್ರಮೋಟ್ ಮಾಡ್ತಾ ಇದಾರೆ. ಅದರ್ ಸರ್ ಹೇಳ್ತಾ ಇದ್ರು
ಬಳಸದೇ ಇಲ್ಲ, ಧೈರ್ಯವಾಗಿ ಇವತ್ತು ಪ್ರಮೋಟ್ ಮಾಡ್ತಾ ಇದ್ದಾರೆ ವಿಷಾನ. ಸೊ ಡೆಫಿನೆಟ್ಲಿ ಸ್ನೇಹಿತರೆ, ಅಂತದ್ರಲ್ಲಿ ನೀವು ಬಳಸಿ, ನಿಮ್ಗೆ ಇಷ್ಟ ಆಗಿ, ನಿಮ್ ಮನೆಯವ್ರಿಗೆ ಇಷ್ಟ ಆಗಿ, ನಿಮಗೆ ನಂಬಿಕೆ ಬಂದು ಇನ್ನೊಬ್ಬರಿಗೆ ನಂಬಿಕೆಯಿಂದ ನೀವು ಅದನ್ನ ಹೇಳಕ್ಕೆ ಯಾಕೆ ಭಯ ಬೀಳ್ಬೇಕು? ನೀವ್ ಹೇಳಕ್ಕೆ ರೆಡಿ ಆದ್ರೆ ಕಂಪನಿ ನಿಮ್ಗೆ ಈ ಟೈಲರ್ ಅಂತ ಜಾಯಿನ್ ಮಾಡ್ಕೊಳ್ಳುತ್ತೆ. ಆಧಾರ್ ಕಾರ್ಡ್, ಪಾನ್ ಕಾರ್ಡ್, ಬ್ಯಾಂಕ್ ಡೀಟೇಲ್ಸ್ ನ ಕೊಡುತ್ತೆ ಸ್ನೇಹಿತರೆ. ನೀವ್ ಏನಾದ್ರೂ ಪ್ರಮೋಷನ್ ಮಾಡ್ತೀನಿ ಅಂದ್ರೆ ನೀವ್ ಹೆಂಗ್ ಬೇಕಾದ್ರೂ ಮಾಡಿ, ನಾನ್ ನಿಮ್ಗೆ ನೆಟ್ಸ್ ಆಫ್ ವರ್ಡ್ ಅಂತ ಅಪ್ಲಿಕೇಶನ್ ಕೊಡ್ತೀನಿ. ಅದ್ರ ಮುಖಾಂತರ ನೀವು ಲಿಂಕ್ ನ ಶೇರ್ ಮಾಡ್ಕೊಬಹುದು, ಅಥವಾ ಸ್ಟಾಕ್ ಪಾಯಿಂಟ್ ಗಳಿದಾವೆ, ಮುಂದೆ ಐ ಸ್ಟಾಕ್ ಇದೆ. ಈ ಎಲ್ಲದ್ರ ಮುಖಾಂತರ ನೀವು ಕಸ್ಟಮರ್ ನ ಕನೆಕ್ಟ್ ಮಾಡಿ, ನೀವೇನಾದ್ರೂ ಕನೆಕ್ಟ್ ಮಾಡಿದ್ರೆ ನಿಮ್ಗೆ ನಾನು ತಿಂಗಳ ಅಲ್ಲ, 15 ದಿವಸಕ್ಕಲ್ಲ, ಪ್ರತಿ ವಾರ ಪೇಮೆಂಟ್ ನ ಕೊಡ್ತೀನಿ. ವಾವ್ ಸ್ನೇಹಿತರೆ, ಪ್ರತಿ ವಾರ ನಿಂಗೆ ದುಡ್ಡು ಕೊಡ್ತೀನಿ. ಪ್ರತಿ ಶುಕ್ರವಾರ ಕ್ಲೋಸಿಂಗ್ ಮಾಡು, ಸೋಮವಾರ ನಿನ್ನ ಅಕೌಂಟ್ ಗೆ ಪೇಮೆಂಟ್ ನ ಕ್ರಿಯೇಟ್ ಮಾಡ್ತೀನಿ. 100 ರೂಪಾಯಿ ಇದ್ರು ಕೂಡ ನಿನ್ನ ಅಕೌಂಟ್ ಗೆ ಕ್ರಿಯೇಟ್ ಮಾಡ್ತೀನಿ ಸ್ನೇಹಿತರೆ. ಇದಕ್ಕೆ ನಾವು ಖುಷಿ ಪಡ್ಲೇಬೇಕು. ಎಷ್ಟೋ ಕಂಪ್ನಿಗಳು ಅಷ್ಟು ಸಾವಿರ ಇದ್ರೆ ಮಾತ್ರ ರಿಲೀಸ್ ಮಾಡ್ತೀನಿ, ಇಷ್ಟು ಸಾವಿರ ರಿಲೀಸ್ ಮಾಡ್ತೀನಿ ಅಂತ ಹೇಳ್ತಾರೆ. ಬಟ್ ನೆಟ್ಸರ್ಫ್ ಹಂಗಲ್ಲ, ಬರೀ 100 ರೂಪಾಯಿನೂ ಕೂಡ ನಿನಗೆ ಮೋಸ ಆಗಲ್ಲ, ನಾನು ನಿನಗೆ ಕೊಡ್ತೀನಿ ಅಂತ ಹೇಳುತ್ತೆ. ಅಂದ್ರೆ ಅರ್ಥ ಮಾಡ್ಕೊಳ್ರಿ, 100% ಕಂಪನಿ ತುಂಬಾ ಜಿನಿಯನ್ ಆಗಿದೆ ಸರ್. ಅದೇ ರೀತಿ ನಾನು ಈ ಕಂಪನಿ ಒಳಗೆ ಪ್ರಮೋಟ್ ಮಾಡಿದ್ರೆ ಕಸ್ಟಮರ್ಗೆ 25% ಡಿಸ್ಕೌಂಟ್ ಕೊಡ್ತೀರಾ ಅಂದ್ರೆ ನನಗೇನ್ ಸಿಗುತ್ತೆ ಸರ್? ಸೊ ಯಾಕೆಂದ್ರೆ ಸ್ನೇಹಿತರೆ, ಇವತ್ತು ಯಾರು ಕೂಡ ಲಾಭ ಇಲ್ದಲ್ಲಿ ಏನೂ ಮಾಡಲ್ಲ. ನೀವು ನಾಳೆ ಸಾಯ್ತೀನಿ ಅಂತ ಹೋಗಿ ಮೆಡಿಕಲ್ ಅಲ್ಲಿ ಹೋಗಿ ವಿಷ ಕೇಳಿದ್ರೆ ಆ ವಿಷದ ಅಂಗಡಿ ಏನ್ ಹೇಳ್ತಾನೆ, ವಿಷನ ನೀನು ದುಡ್ಡು ಕೊಡ್ತಾಗ ಸಾಯಿ ಅಂತಾನೆ. ಅಂದ್ರೆ ಅಂತದ್ರಲ್ಲಿ ನಾವ್ ಯಾರು ಕೂಡ ಓಕೆ, ಒಂದ್ಸಲಿ ಮಾಡ್ಬೋದು, 2 ಸಲಿ ಮಾಡ್ಬೋದು, ಬಟ್ ಪರ್ಮನೆಂಟ್ ಮಾಡ್ಬೇಕು ಅಂದ್ರೆ ನಮಗೂ ಕೂಡ ಏನಾದ್ರು ಲಾಭ ಬೇಕಲ್ಲ. ಎಸ್, ಅಂತ ಒಂದು ಲಾಭ ಕಂಪನಿ 5ರಿಂದ 15% ವರ್ಗುನು ನಿನಗೆ ನಾನು ಲಾಭ ಕೊಡ್ತೀನಿ. ಯಾವ ತರ ಲಾಭ ಕೊಡ್ತೀನಿ? 2,000 ರೂಪಾಯಿ ಪ್ರಾಡಕ್ಟ್ ನೀನು ವಾರದಲ್ಲಿ ಏನಾದ್ರು ಪ್ರಮೋಷನ್ ಮಾಡು, ನಿನಗೆ 5%. ನೀನ್ 4,000 ರೂಪಾಯಿ ಮಾಡು, 10%. ನೀನೇನಾದ್ರೂ 8,000 ಮಾಡು, ನಿನಗೆ 12%. ನೀನೇನಾದ್ರೂ 8,000 ರೂಪಾಯಿ ಮೇಲೆ 1 ರೂಪಾಯಿ ಜಾಸ್ತಿ ಮಾಡಿದ್ರು ಕೂಡ 15% ರಿಟೇಲ್ ಪ್ರಾಫಿಟ್. ಸ್ನೇಹಿತರೆ, ಎಷ್ಟೋ ಜನ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ. ಕಂಪನಿ ಮುಂದಿನ ಕ್ವಾರ್ಟರ್ ಇಂದ ಈ ಟಾಪ್ 15% ಅಚೀವರ್ಸ್ ಮೇಲೆ ತುಂಬಾ ಫೋಕಸ್ ಮಾಡ್ತಾ ಇದೆ. ನೆಟ್ಸರ್ಫ್ ಒಳಗಡೆ ಬಂದಿದ್ದೀರಾ ಅಂದ್ರೆ, ನೀವು 15% ವೀಕ್ಲಿ ತಗೊಂಡಿಲ್ಲ ಅಂದ್ರೆ ನೆಟ್ಸರ್ಫ್ ಕೂಡ ನೀವು ಸೀರಿಯಸ್ ಆಗಿಲ್ಲ ಅಂತ ನೆಟ್ಸರ್ಫ್ ಫೋಕಸ್ ಮಾಡುತ್ತೆ. ಸೊ ನಮ್ಮೆಲ್ಲರ ಗಮನ ನೆಟ್ಸರ್ಫ್ ಅಲ್ಲಿ ಹೈಯೆಸ್ಟ್ ಇನ್ಕಮ್ ಕೊಡುತ್ತೆ. ಪ್ರತಿ ವಾರ 8,001 ರೂಪಾಯಿ ನೀವು ತಗೊಂಡ್ರೆ 15% ರಿಟೇಲ್ ಪ್ರಾಫಿಟ್ ನ ಕಂಪನಿ ಕೊಡಕ್ ರೆಡಿ ಆಗಿದೆ ಸರ್. ಹಂಗಂದ್ರೆ ಇವತ್ತು ಹೊರಗಡೆ ತುಂಬಾ ಕಂಪನಿಗಳು 5%, 2%, 1% ಕೊಡ್ತಾರೆ, ಬಟ್ 15% ಕೊಡ್ತಾರೆ ಅಂದ್ರೆ ಸ್ನೇಹಿತರೆ, ಇದು ಸಾಮಾನ್ಯ ಮಾತಲ್ಲ. ಸೊ ಇಲ್ಲಿರೋ ಪ್ರತಿಯೊಬ್ರು ಕೂಡ ನೀವು ಒಳಗಡೆ ಬಂದು ಇಲ್ಲಿ ಪ್ರತಿ ವಾರ ಜಾಸ್ತಿ ಬೇಡ ಸ್ನೇಹಿತರೆ, 8,000 ರೂಪಾಯಿ ಮೇಲೆ ನಾನ್ ಅನ್ಕೊಂತೀನಿ 10,000 ರೂಪಾಯಿ ಟಾರ್ಗೆಟ್ ಇಟ್ಕೊಂಡ್ರೆ ನಿಮ್ದು 8,000 ರೂಪಾಯಿ ಮೇಲೆ ಜಾಸ್ತಿ ಬಂದೇ ಬರುತ್ತೆ. 10,000 ರೂಪಾಯಿ ಬಂದ್ರು ಕೂಡ ನಿಮಗೆ ತೊಂದರೆ ಇಲ್ಲ. ಪ್ರತಿ ವಾರ 10,000 ಗಿಂತ ಬಿಸ್ನೆಸ್ ನಿಮ್ದು ಹೋಗ್ದಲ್ಲೇ ನೋಡ್ಕೊಬೇಕು. ತುಂಬಾ ಜನ ಇನ್ನು ವೀಕ್ಲಿ ಪೇಮೆಂಟ್ ಅಚೀವ್ಮೆಂಟ್ ನ ಕನ್ಸಿಸ್ಟೆನ್ಸಿ ಆಗಿ ತಗಂತ ಇಲ್ಲ ಸ್ನೇಹಿತರೆ. ಮುಂದಿನ ಎಲ್ಲ ಅಚೀವ್ಮೆಂಟ್ ಆಗ್ಬೇಕು ಅಂದ್ರೆ ಇಲ್ಲಿ ಬೇಸ್ ಸರಿ ಆಗ್ಬೇಕು. ಬೇಸೇ ನಿಮ್ಮ ಒಂದು ವೀಕ್ಲಿ ಪೇಮೆಂಟ್, ಇದೇ ನಿಮ್ಮ ಪಿಲ್ಲರ್. ಈ ಪಿಲ್ಲರ್ ನೀವು ಸ್ಟ್ರಾಂಗ್ ಮಾಡ್ಕೊಂಡ್ರೆ ಮುಂದೆ ನಿಮ್ಮ ಟೀಮ್ ಸ್ಟ್ರಾಂಗ್ ಆಗುತ್ತೆ, ಮುಂದಿನ ಎಲ್ಲ ಅಚೀವ್ಮೆಂಟ್ ಗಳು ಈಸಿಯಾಗಿ ಆಗುತ್ತೆ. ರೆಡಿ ಇದ್ದೀರಾ ಸರ್? ಇನ್ನು ಮುಂದೆ ನಿಮ್ಮೆಲ್ಲರೂ ಫೋಕಸ್ ಪ್ರತಿ ವಾರ, 1 ವಾರನು ಬಿಡಬಾರ್ದು ಸ್ನೇಹಿತರೆ. ಒಂದು ಕ್ವಾರ್ಟರ್ ಅಲ್ಲಿ 12 ವಾರ ಬರುತ್ತೆ ಅಂದ್ರೆ ಆ 12 ವಾರನು ಕೂಡ ನೀವು 15% ರಿಟೇಲ್ ಪ್ರಾಫಿಟ್ ನ ನೀವು ತಗೊಂಡೇ ಇರ್ಬೇಕು. ಮಿನಿಮಮ್ 8,000 ರೂಪಾಯಿ ಮೇಲೆ ಬಿಲ್ ನ ಮಾಡೇ ಇರ್ಬೇಕು. ಅವಾಗ ಮಾತ್ರ ನೀವು ರಿಟೇಲರ್ ಗೆಲ್ತೀರಾ, ನಿಮ್ ತಂಡನ ಮುಂದೆ ಗೆಲ್ಲಿಸ್ತೀರಾ. ಬೇಸಿಕ್ ನೇ ಮಾಡಿಲ್ಲ ಮುಂದೆ ನೀವು ಹೋಗ್ತೀರಾ ಅಂದ್ರೆ ಅದು ವೇಸ್ಟ್. ರೆಡಿ ಇದ್ದೀರಾ ಸರ್? ಹಂಗಂದ್ರೆ ಇಲ್ಲಿ ಕಂಪನಿ ಈ ಕ್ವಾರ್ಟರ್ ಅಲ್ಲಿ ಇದು ಬಿಟ್ಟು ಬೇರೆ ಏನಾದ್ರು ಬೆನಿಫಿಟ್ ಕೊಟ್ಟಿದ್ಯಾ? ಎಸ್ ಸ್ನೇಹಿತರೆ, ಕಂಪನಿ ರಾಮೋಜಿರಾವ್ ಫಿಲಂ ಸಿಟಿನ ನಿಮ್ಗೋಸ್ಕರ ಆಲ್ರೆಡಿ ಹೇಳಿದ್ರು ಆದರ್ಶ್ ಸಾರು, ಇಲ್ಲಿ ಕಂಪನಿ ವರ್ಲ್ಡ್ ಟೂರ್ ನ ಕೊಡುತ್ತೆ, ನೀವು ಟ್ರಿಪ್ ನ ಮಾಡ್ಬೋದು ಚೆನ್ನಾಗಿ ಅಂತ ಹೇಳಿ ಅರ್ಥ ಮಾಡಿಸಿದ್ರೆ. ಅದೇ ತರ ಈ ಸಲ ಈ ಟೈಲರ್ ಗೆ ರಾಮೋಜಿರಾವ್ ಫಿಲಂ ಸಿಟಿ ಕಂಪನಿ ಕೊಟ್ಟಿದೆ ಸರ್. ರಾಮೋಜಿರಾವ್ ಫಿಲಂ ಸಿಟಿಗೆ ನಾನು ಏನ್ ಮಾಡ್ಬೇಕು ಸರ್? ಇವತ್ತು ಜಾಯ್ನ್ ಆಗಿದ್ದೀನಿ, 1,20,000 ಬಿಲ್ ನಾನು ಏನಾರ ಮಾಡಿದ್ರೆ ಯು ಆರ್ ಅಚೀವರ್, ಯು ಆರ್ ಎಲಿಜಿಬಲ್ ಟು ರಾಮೋಜಿರಾವ್ ಸಿಟಿ ಒಂದು ಟ್ರಿಪ್ ಗೋಸ್ಕರ ಎಲಿಜಿಬಲ್ ಆಗ್ತೀರಾ. ಅಲ್ಲಿ ನಿಮ್ಗೆ 1 ನೈಟ್ 2 ಡೇಸ್ ಕಂಪನಿ ಒಂದು ಪ್ರೋಗ್ರಾಮ್ ನ ನಿಮ್ಗೋಸ್ಕರ ವ್ಯವಸ್ಥೆ ಮಾಡಿರುತ್ತೆ. ಸೈಟ್ ಸೀಯಿಂಗ್ ಇರುತ್ತೆ, ಒಂದು ಒಳ್ಳೆ 5 ಸ್ಟಾರ್ ಹೋಟೆಲ್ ಸ್ಟೇಯಿಂಗ್ ಕೊಡುತ್ತೆ, ಟ್ರೈನಿಂಗ್ ಕೊಡುತ್ತೆ, ಎಲ್ಲಾ ತರ ನಿಮ್ಗೆ ನೆಟ್ಸರ್ಫ್ ಏನು ಅಂತ ಅರ್ಥ ಮಾಡಿಸುತ್ತೆ. ಈ ಒಂದು ಇವೆಂಟ್ ನಿಮ್ಮ ಮುಂದಿನ Q2 ನ ಸಕ್ಸಸ್ ಮಾಡುತ್ತೆ, Q3 ನ ಸಕ್ಸಸ್ ಮಾಡುತ್ತೆ, Q4 ನ ಸಕ್ಸಸ್ ಮಾಡುತ್ತೆ ಸ್ನೇಹಿತರೆ. ಯಾಕೆಂದ್ರೆ ಈ ಒಂದು ರಾಮೋಜಿರಾವ್ ಫಿಲ್ಮ್ ಸಿಟಿ ಮುಂದಿನ 3 ಕ್ಲಬ್ ನೆಟ್ಸರ್ಫ್ ಗೆ ಇದು ಕನೆಕ್ಟ್ ಆಗಿರುತ್ತೆ ಸರ್. ಇದನ್ನ ಬಿಟ್ಟು ನಾನು 3 ಅಚೀವ್ಮೆಂಟ್ ಮಾಡ್ತೀನಿ ಅಂದ್ರೆ ಸ್ನೇಹಿತರೆ ಏನೋ ಸಮಥಿಂಗ್ ಇಸ್ ಮಿಸ್ಸಿಂಗ್ ಆಗುತ್ತೆ. ಆದ್ರೆ ಇನ್ನು ನಿಮ್ಮ ಹತ್ರ 3 ರಿಂದ 4 ದಿನ ಟೈಮ್ ಇದೆ. ಎಲ್ರೂ ಕೂಡ ಸ್ವಲ್ಪ
1,20,000 ನಿನ್ನೆ ಯಾರೋ ಒಬ್ರು 1,20,000 ಡೈರೆಕ್ಟ್ ಆಗಿ ಒಂದು ಬಿಲ್ಲಿಂಗ್ ನ ಮಾಡಿ ಅಚೀವ್ ಮಾಡಿದ್ರು. ಅದೇ ರೀತಿ ಕನ್ಸಿಸ್ಟೆನ್ಸಿ ಯಾರು ಮಾಡ್ತಾ ಇದೀರಾ ಆಲ್ರೆಡಿ ಏಪ್ರಿಲ್, ಮೇ, ಜೂನ್ ಇಂದ 30 ಇದ್ರ ಕಡೆ ಫೋಕಸ್ ನ ಮಾಡಿ. ಸೊ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್. ಸೊ ಯಾರೆಲ್ಲ ಹತ್ತತ್ರದಲ್ಲಿ ಇದ್ದೀರಾ ನಿಮ್ಮ ಅಪ್ಲೈನ್ಗಳ ಹತ್ರ ನೀವು ತಿಳ್ಕೊಂಡು ಅಚೀವ್ಮೆಂಟ್ ಮಾಡಿ. ಎಸ್, ಅದೇ ರೀತಿ ಸ್ನೇಹಿತರೆ ಈ ಕಂಪ್ನಿ ಒಳಗೆ ಮುಂದಿನ ಲೆವೆಲ್ ನೀವು ಹೋಗ್ಬೇಕು ಅಂದ್ರೆ ಜಸ್ಟ್ ನೀವು ಈ ಕಂಪ್ನಿ ಒಳಗೆ ಪ್ರೋ ಇ ಟೇಲರ್ ಆಗ್ಬೇಕು. ಪ್ರೋ ಅಂದ್ರೆ ಏನು ಸರ್? 5,000 ರೂಪಾಯಿ ನೀವು ಕಸ್ಟಮರ್ ಗೆ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಿದ್ರೆ ನೆಕ್ಸ್ಟ್ ಕಂಪನಿ ನಿಮ್ಗೆ ಒಂದು 2 ಇನ್ಕಮ್ ನ ಸೃಷ್ಟಿ ಮಾಡುತ್ತೆ. ಒಂದು ಮ್ಯಾಚಿಂಗ್ ಇನ್ಕಮ್, ಇನ್ನೊಂದು ಜೀವನ್ ಇನ್ಕಮ್. ಸ್ನೇಹಿತರೆ ನೀವು ಯಾವ ರೀತಿ ನಿಮ್ಮ ಇ ಟೇಲರ್ ನ ಇಂಟ್ರೊಡ್ಯೂಸ್ ಇ ಟೇಲರ್ ಇಂದ ಕಸ್ಟಮರ್ ನೀವು ನಿಮ್ಮ ಐಡಿಯಿಂದ ಪ್ರಮೋಟ್ ಮಾಡಿದ್ರೆ, ಅದೇ ತರ ನಿಮ್ಮ ತಂಡದಲ್ಲಿ ಕಸ್ಟಮರ್ ಗೆ ಪ್ರಾಡಕ್ಟ್ ನ ಪ್ರಮೋಟ್ ಮಾಡಂತ ಎಷ್ಟೋ ಇ ಟೇಲರ್ಸ್ ಬರ್ತಾರೆ. ಅವ್ರನ್ನ ನೀವು ವೆರಿ ಸ್ಟಾರ್ಟಿಂಗ್ 10 ಜನ ನೀವು ಜೀವನ್ನ ನೀವು ಎಲ್ರು ಕೂಡ ಕಂಪಲ್ಸರಿ ಮಾಡ್ಲೇಬೇಕು. ತುಂಬಾ ಇಂಪಾರ್ಟೆಂಟ್. ನೀನು ದೊಡ್ಡ ಮಟ್ಟಕ್ಕೆ ಗೆಲ್ಬೇಕು ಅಂದ್ರೆ ವೀಕ್ಲಿ 10,000 ರೂಪೀಸ್ ಬಿಲ್ಲಿಂಗ್ ನ ಮಾಡ್ಬೇಕು. ಜೊತೆಗೆ 10 ಜನ ನೀನು ಹೊಸೊಬ್ರನ್ನ ಈ ಬಿಸ್ನೆಸ್ ಗೆ ಲಾಗಿನ್ ನ ಮಾಡಿಸ್ಬೇಕು. ಅದು ಕೂಡ ಪ್ರೋ ಇ ಟೇಲರ್ ಆಗಿ ನೀನು ಆದ ನಂತರ ಮಾಡಿಸ್ಬೇಕು. ಎಸ್ ಸ್ನೇಹಿತರೆ, ಪ್ರೋ ಇ ಟೇಲರ್ ಆಗಿದ್ಯಾ, 10 ಜನ ನೀನ್ ಇಂಟ್ರೊಡ್ಯೂಸ್ ಮಾಡಿದ್ರೆ ಅವ್ರು ಮಾಡೋ ಬಿಸ್ನೆಸ್ ಇಂದ 100% ಮತ್ತೆ ನಿನ್ಗೆ ಇನ್ಕಮ್ ಸ್ಟಾರ್ಟ್ ಆಗುತ್ತೆ. 10,000 ಮಾಡಿದ್ರೆ 3%, 20,000 ಮಾಡಿದ್ರೆ 4%, 40,000 ರೂಪಾಯಿ ಮಾಡಿದ್ರೆ 5%, ಅದೇ ರೀತಿ 80,000 ಮಾಡಿದ್ರೆ 6%. ಇದು ನಿನ್ನ ತಂಡ ಮಾಡೋದ್ರಿಂದ ಬರುತ್ತೆ ಸ್ನೇಹಿತರೆ. 1,20,000 ಮಾಡಿದ್ರೆ 7%, ಫೈನಲಿ 1,60,000 ಮಾಡಿದ್ರೆ 8%. ಸ್ನೇಹಿತರೆ ಇದೇ ಕಮಿಷನ್ ಗೆ ಕಂಪನಿ ನಿಮ್ಗೆ ಮ್ಯಾಚಿಂಗ್ ಕಮಿಷನ್ ಕೊಡುತ್ತೆ. ಟೀಮ್ 1 ಟೀಮ್ 2 ಅಂತ ಕಂಪನಿ ನಿಮ್ಗೋಸ್ಕರ ಡಿಸೈನ್ ಮಾಡುತ್ತೆ. ಆ ಟೀಮ್ 1 ಟೀಮ್ 2 ಅಲ್ಲಿ ನೀನು 5 ಜನ ಟೀಮ್ 1, 5 ಜನ ಟೀಮ್ 2 ಹಾಕಿದ್ರೆ ನೀನ್ ತಂದಿರಂತ ಟರ್ನ್ ಓವರ್ ನಿನ್ನ ಡಿವೈಡ್ ಮಾಡಿ 1,00,000 ರೂಪಾಯಿ ಏನಾದ್ರು ಟರ್ನ್ ಓವರ್ ನೀ ತಂದೆ ಅಂದ್ರೆ ಟೀಮ್ 1 ಟೀಮ್ 2 ಗೆ ನೀನು ನಿಮ್ಮ ಅಪ್ಲೈನ್ಗಳ ಸಲಹೆಯಿಂದ ಲಾಗಿನ್ ಮಾಡಿದ್ರೆ ಅದ್ರ ಮುಖಾಂತರ ನಿನ್ಗೆ 3%, 4%, 5% ಅಂದ್ರೆ ಕಂಪನಿ ಒಂದೇ ಟರ್ನ್ ಓವರ್ ಗೆ ನಿನಗೆ ಮ್ಯಾಚಿಂಗ್ ಕೊಡುತ್ತೆ. ಜೊತೆಗೆ ಜೀವನ ಕಮಿಷನ್ ಕೊಟ್ಟಿ ಸ್ನೇಹಿತರೆ ಒಂದ್ಸಪ ನಿನ್ನ ಒಂದು ಟೀಮ್ ವರ್ಕ್ ಇಂದ ಕಂಪನಿ ಪ್ರತಿ 15 ದಿವಸಕ್ಕೋಸ್ಕರ ನಿನಗೆ ಇನ್ಕಮ್ ನ ಕೊಡುತ್ತೆ. ನಿನ್ನ ಸ್ವಂತ ಎಫರ್ಟ್ ವಾರಕ್ಕೊಂದ್ಸಲ ಆದ್ರೆ ಟೀಮ್ ವರ್ಕ್ ಇನ್ಕಮ್ ಎವ್ರಿ 15 ಡೇಸ್ ಕೊಡ್ತಾರೆ. ಹೈಯೆಸ್ಟ್ ಇನ್ಕಮ್ 8,19,250 ರೂಪೀಸ್ ಪರ್ ಮಂತ್, 16 lakh, ವರ್ಷಕ್ಕೆ 2 ಕೋಟಿವರೆಗೂ ಆದಾಯನ ಟೀಮ್ ವರ್ಕ್ ಇಂದ ಕಂಪನಿ ಕೊಡ್ತಾರೆ. ಎಸ್ ಸ್ನೇಹಿತರೆ, ಅಂದ್ರೆ ಕಂಪನಿ ನೀವು ಫೋಕಸ್ ಮಾಡಬೇಕಾದ್ರು ಇ ಟೇಲರ್ ಅಲ್ಲಿ ನೀವು ಸ್ಟ್ರಾಂಗ್ ಆದ್ರೆ ನಿಮ್ ಟೀಮ್ ಅಲ್ಲಿ ಮತ್ತೆ ಇ ಟೇಲರ್ ನ ನೀವು ಕ್ರಿಯೇಟ್ ಮಾಡ್ತೀರಾ. ಸೊ ಇದು ಮುಂದೆ ಇನ್ನೂ ಕೂಡ ಸಾಕಷ್ಟು ವಿಚಾರಗಳಿದೆ. ಕಂಪನಿ ನಾಮಿನಿ ಫೆಸಿಲಿಟಿ ಕೊಡುತ್ತೆ, ಇನ್ಸೂರೆನ್ಸ್ ಫೆಸಿಲಿಟಿ ಕೊಡುತ್ತೆ, ಎಲ್ಲಾ ಬೆನಿಫಿಟ್ ನ ಕೂಡ ಕಂಪನಿ ಕೊಡ್ತಾ ಹೋಗುತ್ತೆ. ಸ್ನೇಹಿತರೆ ತುಂಬಾ ವಿಚಾರಗಳನ್ನ ನಾನು ಇವತ್ತು ನಿಮ್ಗೆ ತಿಳ್ಸಕ್ಕಾಗಲ್ಲ. ಸೊ ಇನ್ನೇನು ಹತ್ತತ್ರದಲ್ಲಿ Q2 ಲಾಂಚಿಂಗ್ ನ ನಾವು ವ್ಯವಸ್ಥೆ ಮಾಡ್ತಾ ಇದೀವಿ. ಪೈಎಫ್ ಅಂದ್ರೆ ತಿಪ್ಟೂರ್ ಹತ್ರ ಪೈಎಫ್ ಅಂತ ಒಂದು ಜಾಗದಲ್ಲಿ ಒಂದು ವಂಡರ್ಫುಲ್ Q2 ಲಾಂಚಿಂಗ್ ರೆಡಿ ಆಗ್ತಾ ಇದೆ. ಆ Q2 ಲಾಂಚಿಂಗ್ ಅಲ್ಲಿ ಕಂಪನಿ ನಿಮ್ಗೆ ಏನೆಲ್ಲ ಹೊಸ ಪ್ರಾಡಕ್ಟ್ ತರ್ತಾ ಇದೆ, ಜೊತೆಗೆ ಟೀಮ್ ನ ಯಾವ ರೀತಿ ಬಿಲ್ಡ್ ಮಾಡ್ಬೇಕು, ಮುಂದಿನ 6 ತಿಂಗಳಿಗೆ ಯಾವ ರೀತಿ ಪ್ರಿಪ್ರೇಷನ್ ಆಗ್ಬೇಕು ಅಂತ ಎಲ್ಲದನ್ನು ಕೂಡ ನಿಮ್ಗೆ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ, ಸೊ ಎಲ್ರು ಕೂಡ ಸ್ವಲ್ಪ ಮೈಂಡ್ ಸೆಟ್ ಮಾಡ್ಕೊಡ್ರಿ. ಈ Q2 ನ ತುಂಬಾ ಸ್ಟ್ರಾಂಗ್ ಆಗಿ ನಾವು ಮಾಡ್ಬೇಕು ಅಂದ್ರೆ ಇವತ್ತು ನಾಳೆ ನಾಡ್ದು ತುಂಬಾ ನಾವೇ